ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದ ಬುರಯಿಪುರದಲ್ಲಿ ನಡೆದ 12 ವರ್ಷದ ಬಾಲಕಿಯ ಮೇಲಿನ ಅತ್ಯಾಚಾರ ಮತ್ತು ಕ್ರೂರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಪ್ರಭಾಸ್ ಮಾಂಡೋಲ್ ಪೊಲೀಸ್ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿರುವುದು ಹಾಗೂ ಆತನ ತಾಯಿ ನನ್ನ ಮಗ ಮಾಡಿದ ಕೃತ್ಯಕ್ಕೆ ತಕ್ಕ ಶಿಕ್ಷೆಯಾಗಿದೆ, ನಾನು ಆತನ ಮೃತದೇಹವನ್ನ ಸ್ವೀಕರಿಸುವುದಿಲ್ಲ ಅಂತ ಹೇಳಿರೋದು ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ನಿಜವಾಗಿಯೂ ನಡೆದದ್ದು ಏನು? ಎನ್ಕೌಂಟರ್ ಹೇಗೆ ನಡೆಯಿತು? ಕಾನೂನಿನ ಪ್ರಕಾರ ಇಂತಹ ಎನ್ಕೌಂಟರ್ಗಳನ್ನ ಹೇಗೆ ತನಿಖೆ ಮಾಡಲಾಗುತ್ತೆ? ಈ ಕುರಿತು ಸಂಪೂರ್ಣ ವಿವರವನ್ನ ತಿಳಿಯೋಣ. ಜುಲೈ 4ರಂದು 12 ವರ್ಷದ ಬಾಲಕಿ ತನ್ನ ಮನೆಯಿಂದ ಕಾಣೆಯಾಗಿರ್ತಾಳೆ. ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು ಆಕೆ ಪತ್ತೆಯಾಗುವುದಿಲ್ಲ. ಮರುದಿನ ಬೆಳಗ್ಗೆ ಬುರಾಯಿಪುರದ ಸೂರ್ಯಪುರ ಹಾಟ್ ಸಮೀಪದ ಕೊಳದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗುತ್ತೆ. ಈ ಸುದ್ದಿ ಹರಡ್ತಾ ಇದ್ದಂತೆ ಸ್ಥಳೀಯರು ಆಕ್ರೋಶಗೊಂಡು ಪ್ರತಿಭಟನೆ ನಡೆಸಿದ್ರು. ರಸ್ತೆ ತಡೆ, ಪೊಲೀಸ್ ವಾಹನಗಳ ಮೇಲೆ ದಾಳಿ ಹಾಗೂ ನ್ಯಾಯಕ್ಕಾಗಿ ಘೋಷಣೆಗಳು ಕೇಳಿಬಂದವು. ಮರಣೋತ್ತರ ಪರೀಕ್ಷೆಯಲ್ಲಿ ಏನಾಯಿತು? ವೈದ್ಯರ ಪ್ರಾಥಮಿಕ ವರದಿಯ ಪ್ರಕಾರ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರೋದು ದೃಢಪಟ್ಟಿದೆ. ದೇಹದ ಹಲವು ಭಾಗಗಳಲ್ಲಿ ಸುಟ್ಟ ಗಾಯಗಳಾಗಿದ್ವು. ತಲೆಗೆ ಭಾರವಾದ ವಸ್ತುವಿನಿಂದ ಬಲವಾಗಿ ಹೊಡೆದಿರುವ ಗುರುತುಗಳಿದ್ವು. ಶ್ವಾಸಕೋಶದಲ್ಲಿ ಕೆಸರು ನೀರು ಪತ್ತೆಯಾಗಿರುವುದರಿಂದ ಬಾಲಕಿ ಜೀವಂತವಾಗಿದ್ದಾಗಲೇ ಕೊಳಕ್ಕೆ ಎಸೆಯಲ್ಪಟ್ಟಿದ್ದಾಳೆ ಎಂಬ ಅನುಮಾನ ಬಲಗೊಂಡಿದೆ. ಅತಿಯಾದ ರಕ್ತಸ್ರಾವ ಮತ್ತು ನೀರಿನಲ್ಲಿ ಮುಳುಗಿರೋದೇ ಸಾವಿಗೆ ಕಾರಣ ಅಂತ ವೈದ್ಯರು ತಿಳಿಸಿದ್ದಾರೆ. ಹಾಗಾದ್ರೆ ಈ ತನಿಖೆ ಹೇಗೆ ಮುಂದುವರಿಯಿತು ನೋಡ್ತಾ ಹೋಗೋಣ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಬಾಲಕಿ ಕಾಣೆಯಾಗುವ ಮೊದಲು ಪ್ರಮುಖ ಆರೋಪಿ ಪ್ರಭಾಸ್ ಮಂಡೋಲ್ ಆಕೆಯೊಂದಿಗೆ ಕಾಣಿಸಿಕೊಂಡಿದ್ದ. ಇದರ ಆಧಾರದ ಮೇಲೆ ಆತನನ್ನ ಬಂಧಿಸಲಾಯಿತು. ವಿಚಾರಣೆಯ ವೇಳೆ ಇನ್ನೂ 3 ಜನ ಸಹ ಆರೋಪಿಗಳ ಹೆಸರುಗಳು ಹೊರಬಂದವು. ಅವರ ವಿರುದ್ಧವೂ ಬಂಧನ ಕ್ರಮ ಕೈಗೊಳ್ಳಲಾಯಿತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಲಾಯಿತು. ಯಾವ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ? ಪೊಲೀಸರು ಈ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಗಂಭೀರ ಅಪರಾಧಗಳ ಜೊತೆಗೆ ಪೋಕ್ಸೋ ಕಾಯ್ದೆ, ಸಾಮೂಹಿಕ ಅತ್ಯಾಚಾರ, ಕೊಲೆ, ಸಾಕ್ಷ್ಯ ನಾಶ ಇತ್ಯಾದಿ ಆರೋಪಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಎನ್ಕೌಂಟರ್ನಲ್ಲಿ ಏನಾಯಿತು? ಪೊಲೀಸರ ಅಧಿಕೃತ ಹೇಳಿಕೆಯ ಪ್ರಕಾರ ಜುಲೈ 9ರ ಮುಂಜಾನೆ ಆರೋಪಿಯನ್ನ ಅಪರಾಧ ನಡೆದ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಇದನ್ನ ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ ಅಥವಾ ಅಪರಾಧದ ಪುನರ್ ನಿರ್ಮಾಣ ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ. ಈ ವೇಳೆ ಆರೋಪಿ ತನಿಖೆಗೆ ಸಹಕರಿಸಲಿಲ್ಲ. ದಿಢೀರನೆ ಪೊಲೀಸ್ ಅಧಿಕಾರಿಯೊಬ್ಬರ ಸೇವಾ ಪಿಸ್ತೂಲ್ ಅನ್ನ ಕಸಿದುಕೊಳ್ತಾನೆ. ಪೊಲೀಸರತ್ತ ಗುಂಡು ಹಾರಿಸಿ ಪರಾರಿಯಾಗೋದಕ್ಕೆ ಯತ್ನಿಸ್ತಾನೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಪ್ರತಿಯಾಗಿ ಗುಂಡು ಹಾರಿಸಿದ್ರು. ಗಂಭೀರವಾಗಿ ಗಾಯಗೊಂಡ ಆರೋಪಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಆತ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ತಿಳಿಸ್ತಾರೆ. ಎನ್ಕೌಂಟರ್ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಭಾರತದಲ್ಲಿ ಪೊಲೀಸ್ ಎನ್ಕೌಂಟರ್ ಕಾನೂನುಬದ್ಧವೇ ಎನ್ನುವ ಪ್ರಶ್ನೆ ಆಗಾಗ ಕೇಳಿ ಬರ್ತಾ ಇರುತ್ತೆ. ವಾಸ್ತವವಾಗಿ ಯಾವುದೇ ಪೊಲೀಸ್ ಎನ್ಕೌಂಟರ್ ನಡೆದ ಬಳಿಕ ಅದರ ಬಗ್ಗೆ ಸ್ವತಂತ್ರ ತನಿಖೆ ನಡೆಸೋದು ಕಡ್ಡಾಯವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾರ್ಗಸೂಚಿಗಳ ಪ್ರಕಾರ ಎಫ್ಐಆರ್ ದಾಖಲಾಗಬೇಕು. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ನಡೆಯಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ಕಡ್ಡಾಯ. ಮರಣೋತ್ತರ ಪರೀಕ್ಷೆಯನ್ನ ವಿಡಿಯೋಗ್ರಫಿಯೊಂದಿಗೆ ನಡೆಸಬೇಕು. ಅಗತ್ಯವಿದ್ರೆ ಫೋರೆನ್ಸಿಕ್ ಪರಿಶೀಲನೆಯನ್ನ ಮಾಡಬೇಕು. ಹೀಗಾಗಿ ಪೊಲೀಸ್ ಹೇಳಿಕೆ ಅಂತಿಮ ಸತ್ಯ ಅಂತ ಹೇಳಿ ಪರಿಗಣಿಸಲಾಗುವುದಿಲ್ಲ. ಅಧಿಕೃತ ತನಿಖೆಯ ವರದಿಯೇ ಅಂತಿಮ ನಿರ್ಣಯಕ್ಕೆ ಆಧಾರವಾಗುತ್ತೆ. ತಾಯಿಯ ಹೇಳಿಕೆ ದೇಶದ ಗಮನ ಸೆಳೆದದ್ದು ಯಾಕೆ?
ಎನ್ಕೌಂಟರ್ ಸುದ್ದಿ ತಿಳಿದ ಬಳಿಕ ಆರೋಪಿಯ ತಾಯಿ ಸಂಧ್ಯಾ ಮಂಡಲ್ ನೀಡಿದ್ದ ಹೇಳಿಕೆ ವ್ಯಾಪಕವಾದಂತ ಚರ್ಚೆಗೆ ಗ್ರಾಸವಾಗಿದೆ. ನನ್ನ ಮಗ ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ, ಆತ ಮಾಡಿದ ಕೃತ್ಯಕ್ಕೆ ತಕ್ಕ ಶಿಕ್ಷೆಯಾಗಿದೆ. ನಾನು ಆತನ ಮೃತದೇಹವನ್ನ ಸ್ವೀಕರಿಸುವುದಿಲ್ಲ. ಸಾಮಾನ್ಯವಾಗಿ ಪೋಷಕರು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಮಕ್ಕಳ ಪರ ನಿಲ್ತಾರೆ ಅನ್ನುವಂತ ಅಭಿಪ್ರಾಯ ಇದೆ. ಆದ್ರೆ ಇಲ್ಲಿ ತಾಯಿಯೇ ತನ್ನ ಮಗನ ನೀಚ ಕೃತ್ಯವನ್ನ ಖಂಡಿಸಿ ಶಿಕ್ಷೆಯನ್ನ ಸಮರ್ಥಿಸಿರೋದು ಅನೇಕರ ಗಮನ ಸೆಳೆದಿದೆ. ಈ ಪ್ರಕರಣಕ್ಕೆ ರಾಜಕೀಯ ಪ್ರತಿಕ್ರಿಯೆ ಏನು ನೋಡೋಣ. ಈ ಪ್ರಕರಣ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಚರ್ಚೆಯ ವಿಷಯವಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಅಪರಾಧಗಳ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನ ಅನುಸರಿಸ್ತಾ ಇದ್ದೇವೆ ಅಂತ ಹೇಳಿದೆ. ಮತ್ತೊಂದು ಕಡೆ ಎನ್ಕೌಂಟರ್ ಅಗತ್ಯವಾಗಿತ್ತೆ. ಆರೋಪಿ ಜೀವಂತವಾಗಿದ್ರೆ ಇನ್ನಷ್ಟು ಮಾಹಿತಿ ಸಿಗ್ತಾ ಇದೆ. ತನಿಖೆ ಸಂಪೂರ್ಣ ಪಾರದರ್ಶಕವಾಗಿರುತ್ತದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಈ ಘಟನೆ ಕೇವಲ ಒಂದು ಕ್ರಿಮಿನಲ್ ಪ್ರಕರಣವಲ್ಲ, ಇದು ಮಕ್ಕಳ ಸುರಕ್ಷತೆ, ಮಹಿಳೆಯರ ಮೇಲಿನ ಲೈಂಗಿಕ ಹಿಂಸಾಚಾರ, ತನಿಖಾ ವ್ಯವಸ್ಥೆ, ತ್ವರಿತ ನ್ಯಾಯ ಹಾಗೂ ಸಮಾಜದ ನೈತಿಕ ಜವಾಬ್ದಾರಿಗಳ ಬಗ್ಗೆ ಮತ್ತೊಮ್ಮೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಮಕ್ಕಳ ಸುರಕ್ಷತೆಯಲ್ಲಿ ಕುಟುಂಬ, ಸಮಾಜ, ಶಾಲೆಗಳು ಹಾಗೆ ಕಾನೂನು ಜಾರಿ ಸಂಸ್ಥೆಗಳ ಜವಾಬ್ದಾರಿ ಅತ್ಯಂತ ಮಹತ್ವದ್ದಾಗಿದೆ. ಈ ಪ್ರಕರಣದ ಕುರಿತು ತನಿಖೆ ಇನ್ನೂ ಮುಂದುವರೆದಿದ್ದು, ಉಳಿದ ಆರೋಪಿಗಳ ವಿರುದ್ಧದ ನ್ಯಾಯಾಂಗ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಸಾಗಲಿದೆ. ಎನ್ಕೌಂಟರ್ ಕುರಿತು ಕಾನೂನಿನ ಪ್ರಕಾರ ಪ್ರತ್ಯೇಕ ತನಿಖೆ ನಡೆಯುವ ನಿರೀಕ್ಷೆ ಇದೆ. ಅಂತಿಮ ಸತ್ಯವು ನ್ಯಾಯಾಂಗ ಹಾಗೂ ಅಧಿಕೃತ ತನಿಖೆಗಳ ಮೂಲಕವೇ ಸ್ಪಷ್ಟವಾಗಲಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾನೂನಿನ ಚೌಕಟ್ಟಿನೊಳಗೆ ಅಪರಾಧಿಗಳಿಗೆ ಶೀಘ್ರ ನ್ಯಾಯ ದೊರಕಲು ಇನ್ನೇನು ಕ್ರಮ ಅಗತ್ಯ ಇದೆ?